ನಮ್ಮ ಮನೆ ಹತ್ರ ಇರೋ ಐಕಿಯಾ ಅಂದರೆ ನಿಯರೆಸ್ಟ್ ಎಲ್ಲ ಐಕಿಯಾದಲ್ಲೂ 70% ಆಫರ್ ಇದೆ. ಅದು ಗೊತ್ತಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಐಕಿಯಾಗೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು, ನನ್ನ ಮಗಳು, ನಮ್ಮ ಅತ್ತೆ ಮತ್ತು ನನ್ನ ತಂಗಿ 4 ಜನ ಹೋಗಿದ್ದೀವಿ. ಏನಿಲ್ಲ, ನಾನು ಲಾಸ್ಟ್ ಟೈಮ್ ಐಕಿಯಾದು ವಿಡಿಯೋ ಮಾಡಿದ್ದೀನಿ. ಬೇರೆ ಪ್ರಾಡಕ್ಟ್ ಎಲ್ಲ ಏನಿಲ್ಲ, ಹೇಗೂ ಮನೆಗೆ ವುಡ್ ವರ್ಕ್ ಎಲ್ಲ ಮಾಡಿಸ್ಬೇಕಲ್ವ. ಸೊ ಹಾಗೆ ಸ್ವಲ್ಪ ಐಡಿಯಾಸ್ ನೋಡಿಕೊಂಡು ಅಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ಇರುತ್ತೆ ಅಲ್ವ, ಚೆಕ್ ಮಾಡಿಕೊಂಡು ಹಾಗೆ ನನ್ನ ಮಗಳಿಗೆ ಒಂದು ಬೆಡ್ಡು ಮತ್ತು ಒಂದು ಮಂಚನ ತೊಗೊಬೇಕಿತ್ತು, ಹಾಗಾಗಿ ಬಂದಿರೋದು. ಸೊ ಅವಳು ಮನೆಯಲ್ಲೇ ಆ ಡಿಸೈನ್ಗೆ ಮಾಡಿಸ್ಕೊಡ್ತೀವಿ, ವುಡ್ ವರ್ಕ್ ಹೆಂಗೂ ಮಾಡಿಸ್ತಾ ಇದ್ವಿ ಅಲ್ವಾ, ಅದೇ ಥರ ಮಾಡಿಸ್ಕೊಡ್ತೀವಿ ಅಂದರೆ ಅವಳು ಕೇಳಿಲ್ಲ. ಅವ್ರ ಅಜ್ಜಿಗೆ ಎಲ್ಲ ಕನ್ವಿನ್ಸ್ ಮಾಡಿಬಿಟ್ಟು ಅವ್ರ ಅಜ್ಜಿ ಹತ್ರ ಒಪ್ಪಿಸ್ಬಿಟ್ಟು, ಅವ್ರ ಅಜ್ಜಿ ಬೇಡ ಅವಳಿಗೆ ಐಕಿಯಾದಲ್ಲೇ ತಂದುಕೊಟ್ಬಿಡಿ ಅಂತ ಹೇಳಿದ್ರು ಅವ್ರ ಅಜ್ಜಿ ತಾತ. ಹಾಗಾಗಿ ಐಕಿಯಾಗೆ ಬಂದಿದ್ದೀವಿ, ತೊಗೊಂಡೋಗೋಣ. ಹೇಗೂ 70% ಆಫರ್ ಇತ್ತಲ್ವ, ಹಾಗಾಗಿ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ಅಷ್ಟೊಂದು ಆಫರ್ ಇದೆ ಅಂತ ಏನು ಅನಿಸಿಲ್ಲ ನಮಗೆ. ಬಟ್ ನಾನು ಒಟ್ಟಿನಲ್ಲಿ ಮಿರರ್ ಡಿಸೈನು, ಡ್ರೆಸ್ಸಿಂಗ್ ಟೇಬಲ್ ಡಿಸೈನು ಮತ್ತು ವುಡ್ ವರ್ಕ್ ಎಲ್ಲ ಮಾಡಿಸ್ಬೇಕಲ್ವ ಕಿಚನ್ಗೆ, ಹಾಲ್ಗೆ ಮತ್ತು ರೂಮ್ಗೆ. ಹಂಗಾಗಿ ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ, ಆದರೆ ಯಾವುದಾದ್ರೂ ತೊಗೊಂಡು ಹೋಗೋದು, ಇಲ್ಲ ಅಂದರೆ ಫೋಟೋಸ್ ಇಟ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನು ಈ ಲೈಟಿಂಗ್ಸು ಇಷ್ಟ ಆಯಿತು. ನನ್ನ ಮಗಳು ನೋಡಿ ಚೆನ್ನಾಗಿದೆ, ಈ ಥರ ತೊಗೋ, ನಿನ್ನ ಡ್ರೆಸ್ಸಿಂಗ್ ಟೇಬಲ್ಗೆ ಈ ಥರ ಮಾಡಿಸ್ಕೊ ಅಂತ ಇದ್ಲು. ಇನ್ನು ಇದು ಬಂದು ತೊಗೊಂಡೋಗೋ ಆಗಿಲ್ಲ, ಈ ಥರ ಟ್ರೇ ಥರ ಡ್ರಾ ಮಾಡಿಸ್ಕೊಂಡ್ರೆ ಅಲ್ಲಿ ನಾವು ಆ ಥರ ತೊಗೊಂಡೋಗಿ ಇಟ್ಕೊಬೋದು, ರೆಡಿ ಸಿಗುತ್ತೆ. ಇನ್ನು ಇದು ಟೇಬಲ್ ಎಲ್ಲ 10,000 ಈ ಥರ MRP. ಐಕಿಯಾ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಪ್ರಾಡಕ್ಟ್ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಮೇಡ್ ಇನ್ ಚೈನಾ ಮತ್ತು ಎಲ್ಲ ಫಾರಿನ್ದು ಐಟಮ್ಸ್ ಇದು, ನಮ್ಮ ಕರ್ನಾಟಕ ಇಂಡಿಯಾದ ಯಾವುದೂ ಇರಲ್ಲ. ಬಟ್ ಫಿನಿಶಿಂಗ್ ಚೆನ್ನಾಗಿರುತ್ತೆ, ಕ್ವಾಲಿಟಿಗಳು ತುಂಬಾ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲ ವೀಡಿಯೋ ತೋರಿಸಿದ್ದೀನಿ. ನಾನು ಹೇಳ್ದಾಗೆ ಇವತ್ತು ನನ್ನ ಮಗಳಿಗೆ ಬೆಡ್ಡು ಮತ್ತು ಮಂಚ ತೊಗೊಂಡೋಗೋಣ ಅಂತ ಬಂದಿದ್ದೀವಿ. ಅವಳು ಸೆಲೆಕ್ಟ್ ಮಾಡ್ತಾ ಇದ್ಲು, ನಾನೇನು ನೋಡಿಲ್ಲ. ಯಾಕಂದರೆ ನಾನು ಸೆಲೆಕ್ಟ್ ಮಾಡೋದನ್ನು ಅವಳು ತೊಗೊಳ್ಳಲ್ಲ. ಅಂದರೆ ಅವಳಿಗೆ ಯಾವ ರೀತಿ ಬೇಕು, ನಮ್ಮ ಅತ್ತೆನೂ ಹಾಗೆ ಹೇಳೋದು. ಇನ್ನು ಅವಳು ಇಷ್ಟಪಟ್ಟು ಯಾವುದಾದ್ರು ತೊಗೊಂಡ್ಲಿ, ಏನಾದ್ರು ಮಾಡಲಿ ಅಂದ್ಬಿಟ್ಟು. ಸೊ ನಾನೇನು ಹಾಗಾಗಿ ಅಷ್ಟು ಸೆಲೆಕ್ಷನ್ ಮಾಡಲಿಲ್ಲ. ಅವ್ರ ಅಜ್ಜಿ ಮತ್ತು ಅವಳು ಚಿಕ್ಕಿ ನೋಡಿಬಿಟ್ಟು ತೊಗೊತಾ ಇದ್ರು. ನಾನು ಹಾಗೆ ಈ ಕಡೆ ಎಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಯಾವ ಥರ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಇನ್ನು ಇಲ್ಲಿ ಬೆಡ್ಡೆಲ್ಲ ಇತ್ತು. ಇದು ಕವರ್ಗಳು ಏನು ಕವರ್ ಅರ್ಥ ಆಗಿಲ್ಲ. ಇದು ಫ್ಲವರ್ಸು ಲಾಸ್ಟ್ ಟೈಮು ತುಂಬ ರೇಟ್ ಜಾಸ್ತಿ ಅಂತ ಬಿಟ್ಟೋಗಿದ್ದೆ. ಈ ಸಲ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ತೊಗೊಳಕ್ಕಾಗಲಿಲ್ಲ. ಇದು ರೇಟು ಜಾಸ್ತಿನೇ ಇತ್ತು, ಮತ್ತು ಅಲ್ಲಿ ರೇಟ್ ಒಂದೊಂದು ಗೊತ್ತೇ ಆಗಲ್ಲ, ಅರ್ಥನೇ ಆಗಲ್ಲ. ಸೊ ಇದು ಬಂದು 59 ರುಪೀಸು ಮತ್ತು 99 ರುಪೀಸ್ ಇತ್ತು. ಇದು ಎರಡು 59 ರುಪೀಸು, ಓಕೆನಾ. ವೈಟ್ ಕಲರ್ದಿರುತ್ತೆ ಅಲ್ವಾ, ಅದು 99 ರುಪೀಸ್ ಇತ್ತು. ಅದಕ್ಕೆ ಅದನ್ನು ಮಾತ್ರ ತೊಗೊಂಡೆ. ನನಗಿದು ಬೆಡ್ ಲೈಕ್ ಆಯಿತು. ನನ್ನ ಮಗಳಿಗೆ ಹೇಳಿದ್ರೆ ಅವಳು ಬೇಡ ಅಂತಂದ್ಲು. ಸರಿ, ಇದು ಮಿರರ್ ನೋಡಿದೆ. ಇನ್ನು ಅದೇ ಥರ ಮಾಡಿಸ್ಕೊಂಡ್ರೆ ಆಯಿತು, ಇಲ್ಲ ತೊಗೊಂಡೋದ್ರೆ ಆಯಿತು ಅಂತ. ಈ ದಿವಾನ ಮತ್ತು ವುಡ್ ವರ್ಕು ತುಂಬಾ ಇಷ್ಟ ಆಯಿತು. ಮಿರರ್ಗಳನ್ನ ನೋಡಿಬಿಟ್ರೆ ನಾನು ಮಿರರ್ ಮುಂದೆನೇ ನಿಂತ್ಕೊಳ್ಳೋದು ಜಾಸ್ತಿ. ನೋಡಿ ನಾನು ಜಾಸ್ತಿ ಮಿರರ್ ಹತ್ರನೇ ಆದಷ್ಟು ಎಲ್ಲ ವೀಡಿಯೋನ ಮಾಡ್ಕೊಂಡಿರೋದು. ಬಟ್ ತುಂಬ ಚೆನ್ನಾಗಿತ್ತು. ಇನ್ನು ಇದು ಹ್ಯಾಂಗರ್ಸ್ಗಳು, ಅದನ್ನು ಚೆನ್ನಾಗಿತ್ತು. 399 ರುಪೀಸ್ ಇತ್ತು. ಡಿಸ್ಕೌಂಟ್ ಹೋಗಿ 319 ಅಲ್ಲಿ ಕಾಟ್ ಹಾಕ್ಬಿಟ್ಟು ಬರೆದಿದ್ದಾರೆ. ಇನ್ನು ಇದು ಬಟ್ಟೆ ಒಣಗಾಕೊಳ್ಳೋದಕ್ಕೆ ದಾರಗಳೆಲ್ಲ ಇತ್ತು. ಇನ್ನು ಇದು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅಲ್ವಾ, ಈ ಸೈಡು ಈ ಥರ ಪ್ಯಾಟ್ರನ್ ಅಂದ್ಬಿಟ್ಟು, ಇದು ಹಾಗೆ ಡಿಸೈನ್ದು ಫೋಟೋ ಇಟ್ಕೊಂಡಿದ್ದೀನಿ. ನೋಡೋಣ ಎಲ್ಲಿಗೆ ಯಾವುದನ್ನು ಏನು ಮಾಡಿಸ್ಕೊತೀನಿ ಅಂತ ನನಗಂತೂ ಗೊತ್ತಿಲ್ಲ. ಎಲ್ಲ ಫಿನಿಶ್ ಆದಮೇಲೆ ಗೊತ್ತಾಗೋದು ಯಾವ್ದು ಬರುತ್ತೆ, ಏನು ಬರುತ್ತೆ, ಹೆಂಗೆ ಬರುತ್ತೆ ಅಂತ. ಅಲ್ಲಿವರೆಗೂ ತಲೆ ಕೆಟ್ಟು ಹೋಗಿ ಗೊಬ್ಬರ ಆಗ್ತಿದೆ. ಒಟ್ಟಿನಲ್ಲಿ ನಮ್ಮ ಅತ್ತೆ ಹೋಗಿ ಕೊಡಿಸ್ಬಿಡೋಣ ಬಾ ಅಮ್ಮ, ಅವಳು ತಲೆ ತಿಂತಿದ್ದಾಳೆ ಅಂತ ಇದ್ರು. ಸೊ ಹಾಗಾಗಿ ಈ ಥರ ಚೆನ್ನಾಗಿರೋದು, ಅಂದರೆ ರೂಮು ಫ್ರೀಯಾಗಿರೋದು ಅಂತ ನಾನು ಈ ಥರ ತೊಗೊಮ್ಮ ಅಂತ ಹೇಳಿದೆ. ಇನ್ನು ಈ ಕೆಳಗಡೆ ಪ್ಯಾಸೇಜು ಇತ್ತು, ಬೆಡ್ಶೀಟ್ಗಳೆಲ್ಲ ಮಡ್ಚಿಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಅಂತ. ಸೊ ಅವಳೇನೋ ಲೈಕ್ ಮಾಡಲಿಲ್ಲ. ಇಲ್ಲ ನನಗೆ ಅದೇ ಥರ ಮಂಚನೇ ಬೇಕು, ಒಂದು ನೋಡಿಬಿಟ್ರೆ ಅವಳು ಫಿಕ್ಸ್ ಆಗಿಬಿಡ್ತಾಳೆ. ಸೊ ಅದಕ್ಕೆ ಮಂಚನೇ ನೋಡ್ತಾ ಇದ್ರು. ಸರಿ, ಅದು ಮಂಚಗಳು ಈ ಥರ 17,000 ಈ ಥರ ಇದ್ದು. ಸೊ ನೋಡ್ತಾ ಇದ್ಲು, ಯಾವ್ದು ಇಷ್ಟ ಆಯಿತು ನೋಡಿ ತೊಗೊಂಡ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಯಾಕಂದರೆ ಅವಳಿಂದ ನಂದೇನು ಡಿಸಿಷನ್ ಕೇಳಲ್ಲ ಅಲ್ವಾ, ಹಾಗಾಗಿ. ಇನ್ನು ಇದು ಮಂಚನ ಸೆಲೆಕ್ಟ್ ಮಾಡಿದ್ದಾಳೆ. ಅದರಲ್ಲಿ ವೈಟ್ ಬೇಕಂತೆ, ವೈಟ್ ಪೇಂಟ್ ಮಾಡ್ಕೊಂಡಿರೋದು. ನನಗೆ ವೈಟೇ ಬೇಕು. ಪೇಂಟ್ ಬಂದು ಕ್ರೀಮ್ ಕಲರ್ ಮಾಡಿರೋದು.
ಆ ಮಂಚ ಸೆಲೆಕ್ಟ್ ಮಾಡಿ ಇದು ಸ್ಕರ್ಟನ್ನು ನೋಡು ಚೆನ್ನಾಗಿದೆ ಇದು ತೊಗೊತೀನಿ ಅಂತ ಇದ್ಲು. ನಾನು ಅದಕ್ಕೆ ಇಲ್ಲಿ ಬೇಡ ಚಿಕ್ಕಪೇಟೆಗೆ ಹೋಗಿ ಒಂದಿನ ತೊಗೊಂಬರೋಣ ಅಂತ ಕನ್ವಿನ್ಸ್ ಮಾಡಿದೆ. ಅವಳು ಹೆಂಗೆ ಅಂದರೆ ಅವ್ರ ಅಜ್ಜಿ ತಾತ ಮುದ್ದು ಜಾಸ್ತಿ. ನೋಡಿ ಇದನ್ನು ಸೆಲೆಕ್ಟ್ ಮಾಡಿದ್ದಾಳೆ ಮಂಚನ. ಅದರಲ್ಲಿ ಇದಿಷ್ಟು ಬರುತ್ತೆ. ಪ್ಯಾಸೇಜ್ದೆಲ್ಲ ಇತ್ತು, ನಾನು ಬೇಡ ಅಂತ ತೊಗೊಂಡಿಲ್ಲ. ಮಿರರ್ಗಳೆಲ್ಲ ಅಂದರೆ ಬಾತ್ರೂಮಲ್ಲಿ ಇಟ್ಕೊಳ್ಳೋ ಅಂಥದ್ದು ಇದೆಲ್ಲ ಎಲ್ಲ ಬೇಕು ಅಂತ ಇದ್ಲು. ಬೇಡ ರೇಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ನಾನು ಮೀಶೋದಲ್ಲೋ ಅಥವಾ ಯಾವುದಾದ್ರೂ ಅಮೆಝಾನೋ ಫ್ಲಿಪ್ಕಾರ್ಟಲ್ಲಿ ತೊಗೊಂಡ್ರೆ ಆಯಿತು ನೋಡಿಬಿಟ್ಟು ಅಂದ್ಬಿಟ್ಟು ಬಂದೆ. ಇಲ್ಲೂ ಬೇರೆ ನೋಡ್ತಾ ಇದ್ಲು ಮಂಚಗಳನ್ನ. ಅಲ್ಲಿ ಸಿಸ್ಟಮ್ ಇರುತ್ತೆ ಅಲ್ವಾ, ನಾವೇ ಸೆಲೆಕ್ಟ್ ಮಾಡ್ಕೊಬೋದು ಅಂದ್ಬಿಟ್ಟು ಅಲ್ಲೂ ನೋಡ್ತಾ ಇದ್ಲು. ಇನ್ನು ಈ ಕಡೆ ಬಂದರೆ ಈ ಥರ ಚೇರ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ನಂದು ಅಡುಗೆ ಮನೆ ಸಿಂಕ್ ಒಂದು ದೊಡ್ಡದಾಗ್ಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅದನ್ನು ಇಲ್ಲಿ ನೋಡ್ತಾ ನಿಂತ್ಕೊಂಡಿದ್ದೆ ನಾನು. ಸೊ ಈ ಕಡೆಗೆ ಬಂದರೆ ಈ ಥರ ಡಿಸೈನ್ಸ್ ಎಲ್ಲ ಇತ್ತು. ನಾನೇನು ಪ್ರಾಡಕ್ಟ್ಗಳನ್ನ ಏನೂ ಅಷ್ಟು ತೊಗೊಂಡಿಲ್ಲ, ಯಾಕಂದರೆ ಏನು ತೊಗೊಳಕ್ಕೆ ಹೋಗಿದ್ದೆ ಅದನ್ನು ಮಾತ್ರ ಮಾಡಬೇಕು ಅಂತ. ಇನ್ನು ನಾನು ಕೆಲಸಕ್ಕೆಲ್ಲ ಹೋಗಲ್ಲ ಅಲ್ಲ, ನನ್ನ ಹತ್ರ ದುಡ್ಡಿರಲ್ಲ. ಸೊ ಕೈ ಹಾಡ್ಸಲ್ಲ, ಅಂದರೆ ಅತ್ತೆ ಮಾವ ಅವ್ರು ಮಾಡ್ತಾ ಇರೋದಲ್ವ. ಸೊ ಹಾಗಾಗಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನು ಮಾಡೋಕ್ಕೆ ಹೋಗಿಲ್ಲ. ಜಸ್ಟ್ ಅವಳಿಗೆ ಏನು ಬೇಕೋ ಅದು ಸ್ವಲ್ಪ ಒಂದು ಫ್ಲವರು ಮತ್ತು ಒಂದೆರಡು ವಾಸ್ ತೊಗೊಂಡಿದ್ದೀನಿ ಅಷ್ಟೇ. ನಾನಿನ್ನೇನು ತೊಗೊಂಡಿಲ್ಲ ಆ ಡಿಸೈನ್ಗೆ ಅಂದ್ಬಿಟ್ಟು. ಅದನ್ನು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮನೆಯವ್ರು ನೋಡಿ ಬೈತಾಯಿದ್ರು, ರೋಡ್ ಸೈಡಲ್ಲಿ ಕಮ್ಮಿಗೆ ಸಿಗುತ್ತೆ, ಇವನ್ನೆಲ್ಲ ಹೋಗಿ ಅಲ್ಲಿ ತಂದಿದ್ಯಾ, ಏನಕ್ಕೆ ಹೋಗಿರ್ತೀಯ, ಅದನ್ನು ಮಾಡ್ಕೊಂಬರಲ್ಲ, ಬೇರೆ ಎಲ್ಲದನ್ನು ಮಾಡ್ತೀಯ ನೀನು ಅಂತ ಬೈದಿದ್ದು ಆಯಿತು, ಬೈಸ್ಕೊಂಡಿದ್ದು ಆಯಿತು. ಇದೊಂದು ಎಲಿಫೆಂಟ್ ಬೇಕಿತ್ತು ನನಗೆ. ಲಾಸ್ಟ್ ಟೈಮ್ ನಮ್ಮ ಮತ್ತೆ ತೊಗೊಂಡಾಗ 800 ರುಪೀಸ್ ಇತ್ತು. ಸೊ ಈ ಸಲ 70% ಡಿಸ್ಕೌಂಟ್ ಇರೋದ್ರಿಂದ 599 ಇತ್ತು. ಸೊ ನಾನು ಅದಕ್ಕೆ ಇದನ್ನೊಂದು ತೊಗೊಂಡೆ. ಅದು ತೊಗೊಳಕ್ಕೆ ಹೋದರೆ ವಾಸ್ ಪಕ್ಕದಲ್ಲಿ ಬಿದ್ದೋಗ್ತಾ ಇತ್ತು. ಸರಿ ಅಂದ್ಬಿಟ್ಟು ಎಲಿಫೆಂಟ್ ಒಂದು ತೊಗೊಂಡು ಮತ್ತು ಇನ್ನು ಅದೇ ಒಂದು ವಾಸು ಕೂಡ ತೊಗೊಂಡೆ. ಅಂದರೆ ಫ್ಲವರ್ಸ್ ಹಾಕಿ, ಈಗ ಹೆಂಗೂ ಫ್ಲವರ್ಸ್ ತೊಗೊಂಡಿದ್ದೀನಿ ಅಲ್ವಾ, ಅದಕ್ಕಾಗುತ್ತೆ ಅಂದ್ಬಿಟ್ಟು ಇಲ್ಲಿವರೆಗೂ ನೋಡ್ತಾ ಇದ್ದೆ. ಇವಾಗ ಅದು ಟ್ರೇನ ತೊಗೊಂಬಂದು ಅದರಲ್ಲಿ ಇಟ್ಕೊಳ್ಳೋಣ ಅಂತ ಇಟ್ಕೊತಾ ಇದ್ದೀನಿ. ಇಲ್ಲಿತ್ತಲ್ವ, ಆ ಕಡೆ ಮುಂದೆ ಇರುತ್ತೆ ಅಂತ ಬಂದೆ, ಬಟ್ ಅಲ್ಲಿ ಮುಂದೆ ಬೇರೆ ಥರ ಇತ್ತು. ಇದೊಂದು ವಾಸ್ ತೊಗೊಂಡೆ ನಾನು. ಇದು ಬಂದು 99 ರುಪೀಸ್. ಓಕೆನಾ, ವಾಸ್ ಚೆನ್ನಾಗಿದೆ ಅಲ್ವಾ. ಅದಕ್ಕೆ ಈ ಥರದ್ದು 2 ಫ್ಲವರ್ ತೊಗೊಂಡೆ, ಎರಡೆರಡು ತೊಗೊಂಡೆ ಅಷ್ಟೇ. ಇದು ಬಂದು 99 ರುಪೀಸ್. ಓಕೆನಾ, ಇದು ಪಿಂಕ್ ಕಲರ್ದು. ಇಲ್ಲ, ಪಿಂಕ್ ಕಲರ್ದು 59 ರುಪೀಸು. ಇದು ವೈಟ್ ಕಲರ್ದಿದೆ ಅಲ್ವಾ, ಈ ವೈಟ್ ಕಲರ್ದು 99 ರುಪೀಸು. ಇನ್ನು ಇದು ಗಣೇಶ ಮತ್ತು ಲಕ್ಷ್ಮಿ ಕೂರಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. 249 ರುಪೀಸು ಒಂದಕ್ಕೆ. ಓಕೆನಾ, ಎರಡಕ್ಕಲ್ಲ, ಒಂದಕ್ಕೆ 249 ರುಪೀಸು. ಚೆನ್ನಾಗಿತ್ತು. ಇದು ನಮ್ಮ ಅತ್ತೆ ತೊಗೊಂಡಿದ್ರು, ನನ್ನ ತಂಗಿನೂ ತೊಗೊಂಡಿದ್ರು. ನನ್ನ ತಂಗಿ ತೊಗೊಂಡಾಗಿಂದ ನಂಗೆ ತುಂಬ ಇಷ್ಟ ಆಗಿತ್ತು, ಸೊ ತೊಗೊಬೇಕಂತ ತೊಗೊಂಡೆ. ಇನ್ನು ಇದು 59 ರುಪೀಸು. ಓಕೆನಾ, ಇದು ಅಲ್ಲಿರಲಿಲ್ಲ ಅಂದ್ಬಿಟ್ಟು ನಾನು ಮತ್ತೆ ಈ ಕಡೆ ಹಿಂದೆ ಬಂದುಬಿಟ್ಟು ಮತ್ತೆ ತೊಗೊಂಡೆ. ಇದು 59. ವೈಟ್ ಕಲರ್ದು ಮಾತ್ರ 99 ರುಪೀಸು. ಇದು ದೀಪ ಇಡೋದು ಲ್ಯಾಂಪ್ಗಳು ತುಂಬ ಚೆನ್ನಾಗಿತ್ತು. ಇನ್ನು ಫೋಟೋಸ್ದು ಫ್ರೇಮ್ಗಳೆಲ್ಲ ಚೆನ್ನಾಗಿತ್ತು. ಆ ಫೋಟೋನು ಬೇಕಂದರೆ ಬೇರೆ ಥರ ಪೇಂಟಿಂಗ್ದು ಆ ಥರನೂ ಹಾಕ್ಕೊಳ್ಳೋ ಥರ ಈ ಥರ ಫ್ರೇಮ್ಗಳಿತ್ತು, ಚೆನ್ನಾಗಿತ್ತು. ಅದು ಎಲ್ಲ ಅಮೌಂಟು 250, 300, 400 ಈ ರೇಂಜಲ್ಲಿತ್ತು. ಚಿಕ್ಕದು ತೊಗೊಂಡ್ರೆ ಸ್ವಲ್ಪ ಕಮ್ಮಿ, ದೊಡ್ಡ ತೊಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ, ಆ ಥರ. ಈ ಕಡೆ ಟೇಬಲ್ಗಳಿತ್ತು. ಸೊ ರೂಮ್ಗೆ ಯಾವುದಾದ್ರೂ ಟೇಬಲ್ ಪ್ಲ್ಯಾನಿಂಗ್ ನೋಡೋಕ್ಕೆ ಬಂದಿದ್ದಷ್ಟೇ, ತೊಗೊಳಕ್ಕಲ್ಲ. ಇದು ಇಷ್ಟ ಆಯಿತು, ಬಟ್ ಇದೆಲ್ಲ ಸಪ್ರೇಟಾಗಿ ಅಲ್ಲೆಲ್ಲೂ ಇಟ್ಟಿರಲಿಲ್ಲ. ಹಿಂಗೆ ತೊಗೊಬೇಕನ್ಸುತ್ತೆ, ರೆಡಿನೇ. ಒಂಥರ ನ್ಯಾಚುರಲ್ ಫ್ಲವರ್ ಥರ ಇತ್ತು. ಇನ್ನು ಜಾಸ್ತಿ ತೊಗೊಂಡ್ರೆ ನಮ್ಮ ಮನೆಯವ್ರು ಬೈದಾಕ್ತಾರೆ ಅಂದ್ಬಿಟ್ಟು ಹೇಳ್ತೀನಲ್ಲ, ಅವ್ರಿಗೆ ವೇಸ್ಟ್ ಖರ್ಚು ಮಾಡೋದು ಕೋಪ. ಅವ್ರು ಕರ್ಕೊಂಡು ಹೋಗಿಲ್ಲ ಅಂದ್ರೂ ಮನೆಗೆ ಬಂದಮೇಲಾದರೂ ನೋಡ್ತಾರೆ ಅಲ್ವಾ, ನೋಡಿ ಅವಾಗ ಚೆನ್ನಾಗಿ ಬೈತಾರೆ. ಹಾಗಾಗಿ ನಾನು ಆ ಥರ ತೊಗೊಳಕ್ಕೆ ಹೋಗಲಿಲ್ಲ. ಇನ್ನು ಈ ಥರ ಚೆನ್ನಾಗಿರುತ್ತೆ, ಒಳಗಡೆ ವುಡ್ ವರ್ಕ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಈ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಗ್ಲಾಸ್ ಐಟಮ್ಸ್ ಇಲ್ಲಿ ಜೋಡಿಸಿರೋದು. ಆಯಿಲ್ ಬಾಟಲು, ಈ ಬೌಲ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು ಕ್ವಾಲಿಟಿಗಳು. ಈ ಕಡೆ ಈ ಥರ ಜೋಡಿಸಿದ್ದಾರೆ. ನಾನು ಹೇಳ್ದಾಗೆ ಮೊದಲೇ ಡಿಸೈನ್ ನೋಡೋಣ ಅಂತ ಬಂದಿದ್ದು. ಓಕೆನಾ, ಹಾಗೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತಲೂ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಈ ಫ್ಲವರು ತುಂಬ ಚೆನ್ನಾಗಿತ್ತು ನೋಡಿ. ಅದು ರೇಟ್ ಜಾಸ್ತಿ ಇದೆ, ಒಂದಕ್ಕೆ 600 ರುಪೀಸು, 500, 499 ರುಪೀಸ್ ಇದೆ ಒಂದು ಫ್ಲವರ್ಗೆ. ಅದಕ್ಕೆ ಓಕೆನಾ, ಬಟ್ ಅದು ರಿಯಲಾಗಿ ಕಾಣಿಸುತ್ತೆ ನೋಡಿ. ಇದೂ ಅಷ್ಟೇ ತುಂಬ ಇಷ್ಟ ಆಯಿತು. ರಿಯಲ್ ಫ್ಲವರ್ ಥರನೇ ಇದೆ ಗೊತ್ತಾ ಅದು, ಬಟ್ ಅದೆಲ್ಲ 1500, 1600 ಈ ಥರ ಇತ್ತು.
ವಾಸಿಗೆ ಸಪ್ರೇಟು ಇದಕ್ಕೆ ಸಪ್ರೇಟ್. ಇದೊಂದು ವಾಸ್ನ ತೊಗೊಂಡೆ. ಫೈನಲಿ ಈ ಬೆಡ್ಡು ಫೈನಲ್ ಆಯಿತು. ಓಕೆನಾ, 17,000. ಅದು ಕೆಳಗಡೆ ಅಂದರೆ ಈ ಥರ ಬೆಡ್ಶೀಟ್ ಎಲ್ಲ ಇಟ್ಕೊಳ್ಳೋದಕ್ಕೆ ಪ್ಯಾಸೇಜ್ ಸ್ಟೋರ್ದೊಂದು ಬರುತ್ತೆ. ನಾವು ಅದೆಲ್ಲ ಬೇಡ, ಹೆಂಗೂ ವುಡ್ ವರ್ಕ್ ಮಾಡಿಸ್ತೀವಿ ಅಲ್ವಾ. ಅವಳು ಬೇರೆ ಮೊದಲೇ ಆರ್ಡ್ರ್ ಮಾಡಿದ್ದಾಳೆ. ಅವಳ ರೂಮಲ್ಲಿ ನಮ್ಮ ಬಟ್ಟೆ ಏನು ಇಡಬಾರ್ದಂತೆ, ಅವಳ ಬಟ್ಟೆಗಳು ಮಾತ್ರ ಅವಳು ಹಿಡ್ಕೊಬೇಕಂತೆ. ಸೊ ಹಾಗಾಗಿ ಅಲ್ಲೇ ಜಾಗ ಇರುತ್ತೆ ಅಲ್ಲ ಅಂದ್ಬಿಟ್ಟು ಸುಮ್ಮನೆ ಅದೇ. ಇನ್ನು ಈರುಳ್ಳಿ ಬುಟ್ಟಿದು ಈ ಥರ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಡುಗೆ ಮನೆಗೆ. ಅದಕ್ಕೆ ಈ ಥರ ಟ್ರೇಗಳು ಚೆನ್ನಾಗಿರುತ್ತೆ. ಇಲ್ಲ ನೀವು ಬೇಡ ಅಂದರೆ ಈ ಥರ ರೆಡಿನೂ ತೊಗೊಂಡೋಗಿ ಇಟ್ಕೊಬೋದು. 6,300 ರುಪೀಸ್ ಇದೆ ಎಲ್ಲದಕ್ಕೂ ಸೇರಿ. ಓಕೆನಾ, ನಾನು ಇದನ್ನು ಈ ಥರ ಓಪನ್ನಾಗಿ ಮಾಡಿಸಲ್ಲ, ಯಾಕಂದರೆ ಗುಂಗುರುಗಳೆಲ್ಲ ಇದ್ರೆ ಅದು ಜಾಸ್ತಿ ಹಾರಾಡ್ಬಿಡುತ್ತೆ. ಸೊ ಸಣ್ಣ ಸಣ್ಣ ಡಾಟದು ಹೋಲ್ಸ್ ಬರುತ್ತೆ ಅಲ್ವಾ, ಸ್ಟೀಲ್ದು ಸ್ವಲ್ಪ ಇಡಿಸ್ಬಿಟ್ಟು ಆ ಥರ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ಇದು 6,300 ರುಪೀಸ್ ಇತ್ತು. ವರ್ತ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಇನ್ನು ಅದೇ ಥರದ್ದು ಇದು ಪ್ಲಾಸ್ಟಿಕ್ ಬೌಲ್ ಥರ ಇದೆ ಅಲ್ವಾ, ಅದು ಬಂದು ಕಬ್ಬಿಣದ್ದು ಪೇಂಟಿಂಗ್ ಮಾಡಿದರು. ಇದು ಬಂದು 6,550. ಎರಡಕ್ಕೂ ನೋಡಿದ್ರೆ ಇದಕ್ಕಿಂತ ಅದೇ ಬೆಟರ್ ಅಂತ ಅನಿಸ್ತು. ಇನ್ನು ಇದು ಹಾಗೆ ಡ್ರಾ ಥರ ನಾವು ಬೇಕಂದರೆ ಇದು ರೆಡಿ ತೊಗೊಂಡೋಗಿ ಕಿಚನಲ್ಲೂ ಇಡ್ಕೊಬೋದು. ಸೈಜ್ ಎಲ್ಲ ಅಳತೆ ಮಾಡಿ ತೊಗೊಂಡೋಗಿ ಕೊಟ್ಟರೆ ಅವರು ಅದೇ ಸೈಜ್ಗೆ ಪ್ರಿಪೇರ್ ಮಾಡಿನೂ ಕೊಡ್ತಾರೆ. ಓಕೆನಾ, ಇಲ್ಲ ಇಲ್ಲಿರೋದನ್ನು ಬೇಕಂದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಈ ಥರ ರೌಂಡ್ ಟೇಬಲ್ಸ್ ಚೆನ್ನಾಗಿತ್ತು. ಇದು ಬಂದು ಹುಡ್ದು 9,000 10,000 ಇದೆ ನೋಡಿ. 990 ಅಂದರೆ 10,000, 10 ರೂಪಾಯಿ ಕಮ್ಮಿ. ನನಗೆ ಈ ಥರ ಫ್ಲವರ್ಸ್ಗಳಿಷ್ಟ, ಬಟ್ ಅದೇ ತೊಗೊಳಕ್ಕಾಗಿಲ್ಲ. ಅಷ್ಟು ಮಾತ್ರ ತೊಗೊಂಡೆ ಸಾಕು ಅಂದ್ಬಿಟ್ಟು. ನಾವು ಹುಡುಗಿರೇ ಇಷ್ಟ ಅಲ್ವಾ, ಏನು ತೊಗೊಂಡ್ರು ಒಂದು ನೋಡಿ ಇಷ್ಟಪಡ್ತಾನೆ ಇರ್ತೀವಿ. ಸೊ ಸೋಫಾಸು ತೊಗೊಬೇಕು, ಬಟ್ ಇಲ್ಲಿ ರೇಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಇನ್ನು ಇದು ಡೈನಿಂಗ್ ಟೇಬಲ್ ಸೆಟ್ಗಳು ನೋಡಿ, ಇದು ಚೆನ್ನಾಗಿದೆ, ಬಟ್ ಮೇಂಟೈನ್ ಮಾಡಬೇಕು. ಅದು ಗ್ಲಾಸ್ದು 3 ಸ್ಟೆಪ್ ಇದೆ ಅಲ್ವಾ, ಇದು 799 ರುಪೀಸು. 6 ಗ್ಲಾಸಸ್ ಬರುತ್ತೆ. ಆ ಥರ MRP ಎಲ್ಲ ಹಾಕಿದ್ರು. ಸೊ ತೊಗೊಳ್ಳೋದೊಂದು ದೊಡ್ಡ ವಿಷಯ ಅಲ್ಲ, ಅದನ್ನೆಲ್ಲ ಅದೇ ಥರ ಮೇಂಟೈನ್ ಕೂಡ ಮಾಡಬೇಕಾಗುತ್ತೆ. ಈ ಚೇರ್ಗೆ ಏನಕ್ಕೆ ಇಷ್ಟೊಂದು ರೇಟ್ ಅಂತ ಗೊತ್ತಿಲ್ಲ. 4,690 ರುಪೀಸು. ಇನ್ನು ಇದು ಲ್ಯಾಂಪ್ ಚೆನ್ನಾಗಿತ್ತು, ಲೈಟು ಅಂದ್ಬಿಟ್ಟು ಹಾಗೆ ಲೈಟ್ಗಳದ್ದು ಅಮೌಂಟ್ ನೋಡ್ತಾ ಇದ್ದೆ. ಬೇರೆ ಕಡೆ ನೋಡ್ಕೊಂಬಂದಿದ್ದೀವಿ. ಅದೇ ನೋಡಬೇಕು ಯಾವುದು ಫೈನಲ್ ಯಾವುದಾಗುತ್ತೆ. ಯಾವುದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು. ಅದು ಜಾಸ್ತಿ ವೀಡಿಯೋ ಮಾಡಿ ಹಾಕಿದ್ರು ಒಂಥರ ತೋರಿಸ್ಕೊಳ್ಳೋ ಥರ ಅಂತ ಅನಿಸುತ್ತೆ ನೋಡಿ. ಇದು ಅಷ್ಟೇ ರಿಯಲ್ ಆಗಿರೋ ಥರ ಫ್ಲವರ್ ಥರನೇ ಇದೆ. ಬಟ್ ಇದೆಲ್ಲ ಒಂದೊಂದು ಪೀಸ್ಗಳಲ್ಲಿ ಇಟ್ಟಿದ್ರು. ನಾವು ತೊಗೊಳ್ಳೋದಕ್ಕೆ ಒಂದು ಕಡೆ ಇಟ್ಟಿರ್ತಾರೆ ಅಲ್ವಾ, ಆ ಥರ ಇಟ್ಟಿರಲಿಲ್ಲ. ಮೋಸ್ಟ್ಲಿ ಇನ್ನೊಂದು ನಾಗಸಂದ್ರದಲ್ಲಿದೆ ಐಕಿಯಾ, ಅಲ್ಲಿ ತುಂಬ ದೊಡ್ಡದಿದೆ. 4-5 ಫ್ಲೋರ್ ಇದೆ. ಸೊ ಅಲ್ಲಿಗೆ ಹೋದರೆ ಎಲ್ಲ ಚೆನ್ನಾಗಿ ಸಿಗುತ್ತೆ. ನಾನು ನನ್ನ ತಂಗಿ ಮಾತಾಡ್ಕೊಂಡ್ವಿ, ಎಲ್ಲ ಆದಮೇಲೆ ಹೋಗಿ ಬರೋಣ ಅಕ್ಕ ಅಂದಿದ್ದಾಳೆ. ಸೊ ಇಬ್ಬರು ಹೋಗಿ ಬರಬೇಕು. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ. 349 ರುಪೀಸು. ಅಂಟಿಸಿದ್ದಾರೆ, ಚೆನ್ನಾಗಿದೆ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಇದು ಸ್ವಲ್ಪ ಆನೆದು ಬಿಗ್ ಸೈಜ್ ಇದೆ, ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಅದೆಲ್ಲ ಹಂಗೆ ನೋಡೋದಕ್ಕೆ ಅಂದ್ಬಿಟ್ಟು ಡಿಸ್ಪ್ಲೇ ಮಾಡಿರೋದು. ಅಂಟಿಸಿರ್ತಾರೆ, ತೆಗಿಯೋಕ್ಕಾಗಲ್ಲ. ಈ ಥರದ್ದೊಂದು ಲೈಟ್ ತೊಗೊಬೇಕು, ನೋಡಬೇಕು. ಇನ್ನು ನನ್ನ ತಂಗಿ ಕಿಚನ್ದೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ವುಡ್ ವರ್ಕ್ ಎಲ್ಲ ಯಾವ ಥರ ಮಾಡಿಸ್ಕೊಬೇಕು ನೋಡೋಣ ಅಂದ್ಬಿಟ್ಟು ಈ ಥರ ಐಡಿಯಾಸ್ ನೋಡ್ತಾ ಇದ್ದಿದ್ದಷ್ಟೇ. ಇನ್ನು ಇದು ಒಳಗಡೆ ಮೂಲೆದು ಸ್ಟ್ಯಾಂಡ್ ಬಂದು ಚೆನ್ನಾಗಿತ್ತು, ಅಲ್ಲೇ ರೊಟೇಟ್ ಆಗುತ್ತೆ ಅದೇ ಥರ. ಸೊ ಅದಕ್ಕೆ ಇದು ನೋಡಿ ಅಕ್ಕ ಅಂತ ಇದ್ರು. ಸೊ ಮುಂದೆಗೆ ಈ ಥರ ವಿ ಶೇಪಲ್ಲಿ ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಆ ಕಡೆಗೆ ನೋಡಿ ಈ ಥರ ರೌಂಡ್ ಶೇಪ್ ಬರುತ್ತೆ. ಮೂಲೆ ಇರೋ ಕಡೆ ಈ ಥರ ಮಾಡಿಸ್ಕೊಂಡ್ರೆ ಬೆಟರ್, ಚೆನ್ನಾಗಿರುತ್ತೆ. ಕೆಲವರು ಹಿಂಗೆ ತೆಗಿಯೋದನ್ನು ತೋರಿಸ್ತಾರೆ, ಅದು ತೆಗಿಯೋದು ನನಗೆ ಅಷ್ಟು ಲೈಕ್ ಆಗಿಲ್ಲ ನೋಡಿ. ಈ ಥರ ಇರುತ್ತೆ ತೆಗಿಯೋದು. ಈ ಡೋರ್ ತೆಗಿಯೋಕ್ಕೆ ಎಷ್ಟು ಕಷ್ಟ ಬೀಳೋರು ನಾವು. ಇನ್ನು ಅವನ್ನೆಲ್ಲ ಹಿಂಗೆ ಸರಿಯಾಗಿ ಕೂರಿಸ್ಬೇಕು, ಅದೇ ಪೊಸಿಷನಲ್ಲಿ ಇರಬೇಕು, ಆಮೇಲೆ ಡೋರ್ ಹಾಕಬೇಕು. ನಮಗೆಲ್ಲ ಅಷ್ಟೊಂದು ಪೇಷನ್ಸ್ ಇರಲ್ಲ ಅದೆಲ್ಲ ಮೇಂಟೈನ್ ಮಾಡೋದಕ್ಕೆ. ಸೊ ನಮಗೆ ಮೂಲೆ ಏನಿಲ್ಲ, ಗೋಡೆ ಇದೆ. ಸೊ ಮೂಲೆ ಥರ ಏನೂ ಬರಲ್ಲ. ಸಿಂಕು ಈ ಕಡೆ, ವಾಷಿಂಗ್ ಮಿಷಿನ್ನು, ಡಿಶ್ ವಾಷರ್ ಎಲ್ಲ ಒಂದೇ ಕಡೆ ಇರೋ ಥರ ಪ್ಲ್ಯಾನ್ ಮಾಡಿ ನೋಡಿ ಯಾವ ಥರ ಸೆಟ್ ಮಾಡಿದ್ದಾರೆ. ಅದೇ ಈ ಥರ ಒಂದು ಐಡಿಯಾಸ್ ಸಿಗುತ್ತೆ ನಮಗೆ ಐಕಿಯಾಗೆ ಹೋದರೆ, ಯಾವ ಥರ ಸೆಟ್ ಮಾಡ್ಕೊಬೋದು, ಯಾವ ಥರ ಇಡ್ಕೊಬೋದು ಅಂದ್ಬಿಟ್ಟು. ಇದು ನೋಡಿ ಮಿಕ್ಸ್ ಆಗಿದೆ ಫ್ಲವರ್ಸ್ ಎಲ್ಲ. ಇದೂ 1,500-600 ಈ ಥರ ಇತ್ತು. ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ ಎಲ್ಲನೂ. ಓಕೆನಾ, ಚೆನ್ನಾಗಿರುತ್ತೆ. ಅದು ನೋಡಿ ವಾಟರ್ ಹಾಕಿಡ್ಕೊಳ್ಳೋದು, ನಲ್ಲಿದು ಜಗ್ಗು, ಗ್ಲಾಸ್ದು. ಬಟ್ ಗ್ಲಾಸ್ ಐಟಮ್ಸ್ ಎಲ್ಲ ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ. ಈ ಕಡೆ ಎಲ್ಲ ಚೆನ್ನಾಗಿತ್ತು. ಕಬೋರ್ಡ್ಗಳನ್ನೆಲ್ಲ ನೋಡ್ತಾ ಇದ್ಲು ನನ್ನ ಮಗಳು. ಈ ಥರ ನೋಡೋಮ್ಮ, ಐಕಿಯಾದಲ್ಲಿ ಏನು ಗೊತ್ತಾ, ಬ್ಲ್ಯಾಕ್ ಆ್ಯಂಡ್ ವೈಟು ಜಾಸ್ತಿ ಕಲರ್ ಅದರಲ್ಲೇ ಇರುತ್ತೆ.
ವೈಟು ಓಕೆ, ಬಟ್ ಅದೇ ಮೇಂಟೈನ್ ಮಾಡಬೇಕು. ಇನ್ನು ಇದು ಚಿನ್ಮಿ ಸ್ಟೀಲಲ್ಲಿದೆ ನೋಡಿ, ಇದೊಂಥರ ಚೆನ್ನಾಗಿತ್ತು. ಬಟ್ ಅದು ಒಂದೇ ಇದ್ದಿದ್ದು, ಅಲ್ಲಿ ಡಿಸ್ಪ್ಲೇ ಪೀಸ್ ಇರಲಿಲ್ಲ. ಅದೇ ನಾವು ನಾಗಸಂದ್ರಗೆ ಹೋದರೆ ಅಲ್ಲಿರೋ ಐಕ್ಯದಲ್ಲೆಲ್ಲ ಚೆನ್ನಾಗಿ ತೋರಿಸ್ತಾರೆ, ಚೆನ್ನಾಗಿರುತ್ತೆ. ಅಲ್ಲಿ ಕಲೆಕ್ಷನ್ಸ್ ಜಾಸ್ತಿನೇ ಇರುತ್ತೆ. ಇದು ಒಂದೇ ಫ್ಲೋರ್ ಇರೋದು. ಜಸ್ಟ್ ಬೆಡ್ ನಾವು ತೊಗೊಳಕ್ಕೆ ಬಂದಿದ್ದು ಬೆಡ್ ಅಲ್ವಾ, ಸೊ ಆ ಐಟಮ್ಸ್ ಎಲ್ಲ ಇತ್ತು, ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಈ ಕಡೆಗೆ ಬಂದರೆ ಪಾತ್ರೆಗಳೆಲ್ಲ ಇತ್ತು. ಇನ್ನು ಇದು ಫುಲ್ ಎಲ್ಲ ಗ್ಲಾಸ್ಗಳದ್ದೇ ಬೌಲು ಎಲ್ಲ. ನಾನಿಲ್ಲಿ ತೊಗೊಳಲ್ಲ, ಎಲ್ಲ ಶಾಪಿಂಗ್ ಮಾಡ್ತೀನಿ, ಆನ್ಲೈನ್ ಶಾಪಿಂಗಲ್ಲೇ ತೊಗೊಳ್ತೀನಿ. ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಅಷ್ಟೇ, ಬಟ್ ಅದು ಬಿಟ್ಟರೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ನನಗೇನು ಬೇಡ, ಸದ್ಯಕ್ಕೆ ಮನೆ ಫಿನಿಶಿಂಗ್ ಆಗಲಿ ಅಂತ ಇದು ಮಾಡ್ತಾಯಿದ್ದೀನಿ. ಏನೋ ಅದು ಇದು ಏನಾದರೂ ಒಂದೊಂದು ಹೆಚ್ಚು ಕಮ್ಮಿ ಆಗ್ತಾನೆ ಇದೆ. ಇನ್ನು ಈ ಥರ ಗ್ಲಾಸು, ಈ ಥರ ಡೋರ್ ಮಾಡಿಸ್ಕೊಬೇಕು ಅಂದ್ಕೊಂಡಿದ್ದೀನಿ. ನೋಡುಮ ಏನೇನು ಮಾಡಿಸ್ಕೊಳ್ಳೋದು, ಏನೇನಾಗುತ್ತೆ. ಈ ಥರ ಎಲ್ಲ ಕಿಚನ್ ಐಡಿಯಾಸ್ ಸಿಗುತ್ತೆ ಅಂತ ಹೋಗಿದ್ದು. ಆ್ಯಂಡ್ ಶಾಪಿಂಗ್ ಮಾಡಿದ್ದು ನಾನು ಇವಾಗ ಏನೇನು ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಲಾಸ್ಟಲ್ಲಿ ಇದು ಬಂದು ಕಾಫಿ ಮೇಕರು. ಇದು ಚೆನ್ನಾಗಿತ್ತು, 600 ರುಪೀಸ್ ಇತ್ತು. ಅದು ಹೆಂಗೆ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ, ಜಸ್ಟ್ ನೋಡಿದೆ. ಲಾಸ್ಟ್ ಟೈಮು ಈ ಕಲ್ಲನ್ನ ತೋರಿಸಿದ್ದೆ ನಾನು, ಚೆನ್ನಾಗಿತ್ತು. ನನ್ನ ತಂಗಿಗೆ ತೋರಿಸ್ತಾ ಇದ್ದೆ, ನೋಡಿದೆ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. 1490 ರುಪೀಸ್ ಇತ್ತು. ಈ ಕಡೆ ಬೌಲ್ಗಳು ಒಂಥರ ಚೆನ್ನಾಗಿತ್ತು ಸ್ಟೀಲ್ಗಳದ್ದು, ಬಟ್ ಇನ್ನು ಸ್ಟೀಲ್ ಪಾತ್ರೆಗಳೆಲ್ಲ ತುಂಬಾ ಇದೆ ಅಂದ್ಬಿಟ್ಟು ಸುಮ್ಮನೆ ಅದೇ, ಏನು ತೊಗೊಳ್ಳೋ ಆಗಿಲ್ಲ. ಅವೆಲ್ಲ ಗ್ಲಾಸ್ ಐಟಮ್ ಎಲ್ಲ ಆಲ್ರೆಡಿ ನಾನು ತೊಗೊಂಡ್ಬಿಟ್ಟಿದ್ದೀನಿ ಅಷ್ಟೇ. ತೊಗೊಳ್ಳೋ ಅಂಥ ಐಟಮ್ಗಳೇನಿಲ್ಲ, ಸೆಟ್ ಮಾಡ್ಕೊಬೇಕಷ್ಟೇ. ಸೊ ಇದು ಮಿರರ್ಗಳು, ಮಿರರ್ ಡಿಸೈನ್ ಹಾಗೆ ನೋಡ್ತಾ ಇದ್ದೆ ನಾನು, ಯಾವ ಥರ ಇದೆ, ಚೆನ್ನಾಗಿದೆ ಅಂತ. ಈ ಕಡೆ ಎಲ್ಲ ಮಿರರ್ಗಳು ಚೆನ್ನಾಗಿತ್ತು. ಮಿರರ್ ಒಂದು ಫೈನಲ್ ಮಾಡ್ಕೊಬೇಕು. ಅದೇ ವುಡ್ ವರ್ಕ್ ಆದಮೇಲೆ ಮಿರರ್ದೊಂದು ತೊಗೊಂಬಂದು ಹಾಕ್ಕೊಬೇಕು. ಇನ್ನು ಈ ಕಡೆಗೆ ಬಂದರೆ ಪ್ಲಾಸ್ಟಿಕ್ ಬಾಕ್ಸ್ಗಳು ಮತ್ತು ಈ ಥರ ಗ್ಲಾಸ್ ಬಾಕ್ಸು ಚೆನ್ನಾಗಿತ್ತು. ಗ್ಲಾಸ್ ಬಾಕ್ಸ್ಗಳನ್ನೆಲ್ಲ ತೊಗೊಂಡೋಗೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಅದು ವೆಯ್ಟ್ ಜಾಸ್ತಿ ಇರುತ್ತೆ. ಈ ಕಡೆ ಇದೆಲ್ಲ ಚೆನ್ನಾಗಿತ್ತು. ಇನ್ನು ಇದು ನನಗೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಇದೊಂದು ತೊಗೊಂಡೆ. ಇದು 99 ರುಪೀಸು. ಮೀಶೋದಲ್ಲೆಲ್ಲ ಇವಾಗ ನೋಡಿದ್ದೀನಿ. ಸೊ ಬ್ರಷ್ಷು ಚೆನ್ನಾಗಿತ್ತು, ಆ್ಯಂಡ್ ಇದೊಂದು ಶೆಲ್ಫ್ ಮೇಲೆ ಎಳೆಯೋದಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು 99 ರುಪೀಸ್ ಎಲ್ಲದೂ, ಓಕೆನಾ. ಅದಕ್ಕೆ ಅದೊಂದು 3 ತೊಗೊಂಡೆ. ಚೆನ್ನಾಗಿದೆ, ಅದು ಲಿಕ್ವಿಡ್ ಹಾಕ್ಕೊಂಡು ಇದು ಮಾಡ್ಬೋದು. ನೋಡಿ, ಇದು ಸಿಂಪಲ್ ಆಗಿದೆ ಕಿಚನ್ದು ಡಿಸೈನು. ಇನ್ನು ಈ ಕಡೆಗೆ ಬಂದರೆ ಲಾಸ್ಟ್ ಇದು ಬಿಲ್ಲಿಂಗ್ ಕೌಂಟ್ರ್. ಈ ಕಡೆನೇ ಪಂಡಗಳು, ಇದು ತುಂಬ ಚೆನ್ನಾಗಿರುತ್ತೆ. ನನ್ನ ತಂಗಿ ನನ್ನ ಮಗಳಿಗೆ ಆಲ್ರೆಡಿ ಒಂದು ಕೊಡಿಸಿದ್ದಾರೆ. ಈ ಪ್ಲಾಸ್ಟಿಕ್ ಐಟಮ್ ನಾನು ಏನೂ ತೊಗೊಳ್ಳಲ್ಲ, ನಮ್ಮ ಮನೆಯವ್ರು ಯೂಸ್ ಮಾಡಬೇಡ ಅಂತ ಹೇಳಿದ್ದಾರೆ. ಇದು ಸಿಂಕಲ್ಲಿ ಇಟ್ಕೊಳ್ಳೋದು, ನೀರೆಲ್ಲ ಸೋರುತ್ತೆ ಅಲ್ವಾ, ಆ ಥರದ್ದು. ಲಾಸ್ಟಿಗೆ ಇದೊಂದು ತೊಗೊಂಡಿದ್ದೀನಿ ನಾನು, ಮರ ಮತ್ತು ಗುಡಿಸೋದು. ಅದು 200 ರುಪೀಸ್, ಓಕೆನಾ. ಅಲ್ಲಿದ್ದಿಲ್ಲ, ಈ ಕಡೆಗೆ ಬಂದು ತೊಗೊಂಡೆ. ಇನ್ನು ಪೆಂಗ್ವಿನ್ ನೋಡಿ, ರಿಯಲ್ ಆಗೇ ಇದೆ ಅನ್ನೋ ಥರ ಇರುತ್ತೆ. ಇನ್ನು ಇದು ಐಕೆ ಎಲ್ಲೆಲ್ಲಿದೆ ಅಂದ್ಬಿಟ್ಟಿದೆ, ಎಲೆಕ್ಟ್ರಾನ್ ಸಿಟಿಯಲ್ಲಿದೆ, ನಮ್ಮ ಹತ್ರ ಇದೆ, ಮತ್ತು ಇಲ್ಲಿದೆ. ಫೈನಲಿ ಬಿಲ್ಲಿಂಗು ನಾವೇ ಮಾಡ್ಕೊಬೇಕು, ಓಕೆನಾ. ಅವ್ರು ಮಾಡಲ್ಲ. ನಮ್ಮದು ಬೆಡ್ಡು ಮತ್ತು ಮಂಚ ಇದ್ದಿದ್ದರಿಂದ, ಸೊ ಅವರು ನಮ್ಗೆ ಯಾರು ಗೈಡ್ ಮಾಡಿದ್ರು ಅವರೇ ಬಿಲ್ ಮಾಡಿಕೊಟ್ರು. ಲಾಸ್ಟ್ ಟೈಮ್ ಹೋದಾಗ ನಾನು ನಮ್ಮತ್ತೆ ನಾವೇ ಬಿಲ್ ಮಾಡ್ಕೊಂಡಿದ್ವಿ. ಫೈನಲಿ ಇಷ್ಟನ್ನ ತೊಗೊಂಡಿದ್ದೀನಿ ಐಟಮ್ನ. ಓಕೆ, ಈ ಮಾಹಿತಿ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.